ಏಯ್ ಎಲ್ಲ ಇಲ್ಲಿ ನೋಡಿ, ನಾನು ನಿಂತಿಲ್ವಾ ಇಲ್ಲಿ ನೋಡಿ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಯಾರು ಕಾರಣ ಹೇಳೋ ಆಗಿಲ್ಲ. ಅವರೆಲ್ಲ ಮನೆಗೆ ಬಂದಾಗ ನೀವೆಲ್ಲ ಮನೇಲೆ ಬಿದ್ದಿರ್ಬೇಕು. ಏನ ಆಫೀಸ್ ಸ್ಟಾಫ್ ಎಲ್ಲ ಕಮ್ಮಿ ಮಾಡಿದಾಗ ನಾವೆಲ್ಲ ವಾಟ್ ಮಾಡ್ಬೇಕು? ವಾಟ್ ಮಾಡೋದ್ ಬೇಡ, ಒಳ್ಳೆ ಊಟ ಹಾಕ್ಬೇಕು ನೋಡಿ. ನಾನು ಕ್ವಶನ್ ರಾಯರು ಮನೆಗೆ ಹೋದಾಗ ಎಷ್ಟು ವೆರೈಟಿ ಅಡಿಗೆ ಮಾಡಿದ್ರು ಗೊತ್ತಾ? ಅದನ್ನೆಲ್ಲ ತಿನ್ನೋ ಅಷ್ಟರಲ್ಲಿ ನನಗೆ ಸುಸ್ತಾಗೋಯ್ತು. ಅದ್ರ ಡಬಲ್ ಮಾಡ್ಸೋಣ ಪಾಪ. ನಿಮ್ ಬಾಸ್ ಬಾಲರಾಜ್ಗೆ ಎಷ್ಟು ಇಷ್ಟ ಆಗ್ಬೇಕಂದ್ರೆ ನಿನ್ಗೆ ಇನ್ಕ್ರಿಮೆಂಟ್ ಕೊಟ್ಬಿಡ್ಬೇಕು. ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬೇಕು ನೋಡಿ. ನಿಮ್ಮಲ್ಲಿ ಏನೇನ್ ಟ್ಯಾಲೆಂಟ್ ಇದೆ ಅದನ್ನ ತೋರಿಸ್ಬೇಕು. ನಾನು ಅವ್ರ ಮುಂದೆ ಹಾಡು ಹೇಳ್ತೀನಿ. ಅಯ್ಯೋ ನೀನು ಹಾಡು ಹೇಳ್ಬೇಡ ಕಣಮ್ಮ, ಹಾಡನ್ನ ಹಾಡು. ಅಪ್ಪ ನಾನು ಶ್ರೀಹರಿ ಒಂದ್ ಸ್ಕಿಟ್ ಮಾಡ್ತೀವಿ. ತಿರ್ಗಿ ಭಾನುವಾರ ನಿನಗೂ ಗೊತ್ತಾಯ್ತೇನೆ? ಹೂಕೊಂಡ್ರಿ ಒಳ್ಳೆ ಊಟ. ಹೌದು ಕಣೆ, ಅದನ್ನೇ ಏನೇನು ಮಾಡ್ಬೇಕಂತ ಚರ್ಚೆ ಮಾಡ್ತಾ ಇದ್ವಿ. ಊಟ ಬೀಡ ಐಸ್ ಕ್ರೀಮು ಎಂಟರ್ಟೈನ್ಮೆಂಟ್. ಶ್ರೀಮತಿ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳು ಅರ್ಧಾಂಗಿ ಸಿಕ್ಕಳು. ಅರ್ಧಾಂಗಿ ಅಲ್ಲ ಮಾವ, ಫುಲ್ ಅಂಗಿನೇ ಅಲ್ವಾ ಮಾಯಿ? ಹಲೋ, ಹೂ ಇಸ್ ದಟ್? ಹಾಗೆಲ್ಲ ಕರಿಬೇಡ ನಿನ್ನ. ಶ್ರೀಮತಿ, ಈ ಭಾನುವಾರ ಹೌದು ರೀ, ನನ್ನ ಕಸಿನ್ ಫಾರಿನ್ ಇಂದ ಬಂದಿದ್ದಾಳಲ್ಲ, ಅವಳು ಪಾರ್ಟಿ ಹೋಸ್ಟ್ ಮಾಡ್ತಿದ್ದಾಳೆ, ನಾವಿಬ್ರು ಹೋಗೋಣ. ಶ್ರೀಮತಿ, ಅದು ಹೇಗೆ ಆಗುತ್ತೆ? ಈ ಭಾನುವಾರ ಆಫೀಸ್ನವ್ರು ಎಲ್ರಿಗೂ ಊಟ ಹಾಕಿದೆ ಅಂತ ಮಾತು ಕೊಟ್ಟಿದ್ದೀನಿ, ಇನ್ವೈಟ್ ಮಾಡಿದ್ದೀನಿ. ಅವರು ಭಾನುವಾರ ಬರ್ತಾ ಇದ್ದಾರೆ. ಪರಮೇಶ್ವರ, ಆಫೀಸ್ ಎಡವಟ್ಗಳೆಲ್ಲ ಇಲ್ಲಿ ಬರ್ತಾವ? ಹೌದು ಮಾಯಿ, ಅವತ್ ಏನೇನ್ ಪ್ರೋಗ್ರಾಮ್ ಮಾಡ್ಬೇಕು, ಏನೇನ್ ಅಡ್ಗೆ ಮಾಡ್ಬೇಕು ಅಂತ ಡಿಸ್ಕಷನ್ ನಡೀತಿದೆ. ದಿಮ್ಮಿ ಅವರೇ, ನಾನು ಈ ಮನೆ ಯಜಮಾನಿ ಅನ್ನೋದನ್ನ ಮರ್ತು ಬಿಟ್ಟು ಡಿಸಿಷನ್ಸ್ ತಗೋತಾ ಇದ್ದೀರಾ? ಇಲ್ಲಪ್ಪ, ಯಜಮಾನಿ ಆದ್ರೆ ಏನಂತೆ? ನೀನೇನು ಬೇಸಾಕ್ತಿಯಾ, ಬಂದವ್ರಿಗೆ ಊಟ ಬಡ್ತೀಯಾ? ಇಲ್ವಲ್ಲ, ಆಕ್ಷೇಪಣೆ ಮಾಡ್ತೀಯಾ? ಇಲ್ಲ ಓತ್ಲಾ ಹೊಡಿತೀಯಾ? ಓತ್ಲಾ? ನಾನು ಓತ್ಲಾ? ನಾನು ಅಂದ್ರೆ ಏನು, ನನ್ನ ಸ್ಟೇಟಸ್ ಅಂದ್ರೆ ಏನು? ನಾನು ಮಹಿಳಾ ಸಂಘದ ಪ್ರೆಸಿಡೆಂಟು, ಈ ಮನೆಯ ಮೊಟ್ಟ ಮೊದಲ ಮಹಿಳಾ ಪ್ರಜೆ. ಗೊತ್ತಮ್ಮ, ಈ ಮನೆಯ ಮಹಿಳಾ ಪ್ರಥಮ ಡಬಲ್ ಪ್ರಜೆ ಅಂತ ಗೊತ್ತು. ನೋಡು, ಆಫೀಸ್ನವ್ರು ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀನಿ, ಅವ್ರು ಈ ಭಾನುವಾರನೇ ಬರ್ತಾ ಇದ್ದಾರೆ. ಯಾರನ್ನ ಕೇಳಿ ಕರೆದ್ರಿ ನೀವು? ಈ ಮನೆಯಲ್ಲಿ ಊಟ ಕರೆಯೋದಕ್ಕೆ ಯಾವ ತೋಲನ್ ರಾಯನ್ ಕೇಳ್ಬೇಕು? ವಾಟ್ ಡು ಯು ಮೀನ್ ಬೈ ತೋಲಾಂಡ್ರಾಯ? ನಿಮ್ಮಿ ಸದ್ಯಕ್ಕೆ ಈ ಮನೆ ತೋಲಾಂಡ್ರಾಯ ನಮ್ಮಮ್ಮ. ಅಮ್ಮ ಮೀನ್ಸ್ ತೋಲಾಂಡ್ರಾಯನಾ? ಈ ಮನೆ ಯಜಮಾನಿನ ಒಂದ್ ಮಾತು ಕೇಳ್ಬೇಕು ಅನ್ನೋದಿಲ್ಲ ನಿಮ್ಗೆ? ಕ್ಯಾನ್ಸಲ್ ಮಾಡಿ. ನೋಡಮ್ಮ, ಹೋದ ವರ್ಷ ಊಟ ಕರೆದಿದೆ, ಅದನ್ನ ಹೀಗೆ ಮಾಡಿ ಕ್ಯಾನ್ಸಲ್ ಮಾಡಿದೆ ನೀನು. ಅವತ್ತು ನಮ್ ದೊಡ್ಡಮ್ಮ ಬಂದಿದ್ರು, ಅದಕ್ಕೆ ನಾನು ಬೇಡ ಅಂದಿದ್ದು. ಅದಕ್ಕೆ ಹೇಳ್ತಾ ಇರೋದು, ಈ ಸಲ ಕ್ಯಾನ್ಸಲ್ ಮಾಡಿದ್ರೆ ಆಫೀಸ್ನವ್ರೆಲ್ಲರೂ ಸೇರಿ ನನಗೆ ಕ್ಯಾಕಸ್ತಿ ಮಾಕ್ ಹೋಗಿತಾರೆ. ನೋಡೋ, ಅವರೆಲ್ಲ ಬಂದು ಊಟ ಮಾಡಿ ಹೋಗ್ಲಿ, ಸಾಯಂಕಾಲ ಬೇಕಾದ್ರೆ ನಿಮ್ ಕಜಿನ್ ಮನೆಗೆ ಹೋಗೋಣ. ಆಯ್ತಪ್ಪ, ಬರ್ಲಿ, ಚೆನ್ನಾಗಿ ವಿಚಾರಿಸ್ಕೊತೀನಿ. ಶ್ರೀಹರಿ, ನಂಗೆ ವೆಲ್ಕಮ್ ಸ್ಪೀಚ್, ಬಟ್ ಹೌ? ಏನಿ ಮೇಡಮ್, ಅಮ್ಮಂಗೆ ಗೊತ್ತಿಲ್ದಿರದ? ಅಮ್ಮ ಮಹಿಳಾ ಸಂಘದಲ್ಲಿ ಎಷ್ಟು ಭಾಷಣ ಮಾಡಿರಲ್ಲ, ಹೋಗ ಅಮ್ಮನ್ ಕೇಳು, ಅವರೇ ವೆಲ್ಕಮ್ ಸ್ಪೀಚ್ ಬರ್ದು ಕೊಟ್ಬಿಡ್ತಾರೆ. ಬೆಸ್ಟ್. ಇಷ್ಟೆಲ್ಲ ಕಾರ್ಯಕ್ರಮ ಹಾಕೊಂಡಿದೀವಿ ಸರ್. ವೆರಿ ಗುಡ್, ಬೇಸ್ ಕಣ್ರಿ. ಇಷ್ಟ ಬೇಗ ಹೈಕಮಾಂಡ್ ಒಪ್ಪಿಸ್ಬಿಟ್ಟಿದ್ದೀರಲ್ಲ. ಹೈಕಮಾಂಡ್ ನೀವು ಸರ್, ನಾನು ಶ್ರೀಮತಿ ಅಲ್ಲ. ಆಫೀಸ್ನವರೆಲ್ಲ ಬರ್ತಾರೆ ಅಂತ ಹೇಳಿದೆ, ತುಂಬಾ ಖುಷಿ ಪಟ್ರು. ಸರ್, ಪಾರ್ಟಿಗೆ ನಾನು ಯಾವ ಡ್ರೆಸ್ ಹಾಕೊಂಡ್ ಬರ್ಲಿ? ಏನು ಬೇಡ, ನಾವು ಏನು ಹಾಕ್ಬಾರ್ದು. ಹೋಗಿ ಸರ್. ಅಯ್ಯ, ನೀವು ಬರ್ಬೇಕು, ಇರ್ಬೇಕು, ತಿನ್ಬೇಕು, ಅಷ್ಟೇ ಸಾಕು. ಮಾರನೇ ದಿನ ಆಫೀಸ್ಗೆ ರಜಾ ಹಾಕ್ಬೇಕು. ಸರ್, ಪತ್ರೊಡೆ, ಹಾಲ್ಬಾಯಿ, ಸಾರು ಒಚ್ಚಾವ್ಗೆ ಮನೆಗೆ ಬಂದ್ರೆ ಒತ್ತೀರಾ? ಸರ್, ಅದೇನೋ ಗುಂಡ್ಗಿರ್ತದಲ್ಲ, ಹುಳಿಲಾಗ್ತಿರಲ್ಲ, ಅದು ನುಚ್ಚು ಉಂಡೆ ಕಣ. ಅದು ಉಂಡೆನ ನುಚ್ಚು ಮಾಡ್ತಾರ. ಎಲ್ಲಾ ತರ ಅಡಿಗೆನೂ ಮಾಡ್ತೀವಿ. ನಮ್ಮ ಟ್ರೆಡಿಷನಲ್ ಅಡಿಗೆ ಮುಂದೆ ಬೇರೆ ಯಾವ ಅಡಿಗೆನೂ ಇಲ್ಲ ರೀ ಸುಡ್ಗಾಡು. ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಪಾಂಡು, ಥ್ಯಾಂಕ್ ಯು. ಸರ್, ನಮ್ಮ ಮನೇಲಿ ಎಲ್ಲರೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸರ್. ವೆಲ್ಕಮ್ ಸ್ಪೀಚು, ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಡ್ಯಾನ್ಸ್ ವೋಟ್ ಆಫ್ ಥ್ಯಾಂಕ್ಸ್ ಆದ ತಕ್ಷಣ ನೀವು ಡ್ಯಾನ್ಸ್ ಶುರು ಮಾಡ್ಕೊಳ್ಳಿ ಸುಡ್ಗಾಡು. That should be the spirit. I like it. ಪಾಂಡು, ಇವಾಗ ಹೋಗಿ ಕೆಲಸ ಮಾಡ್ತೀರಾ? ಕಾಮ್ ಚೋಸ್. ಒಳ್ಳೆ ಚಾನ್ಸು ಶ್ರೀಮತಿ. ನನ್ನ ಕಸಿನ್ ಬಂದಾಗ ಊಟಕ್ಕೆ ಹೋಗೋಣ ಬನ್ನಿ ಅಂದ್ರೆ ಬರಲ್ಲ ಅಂತ ಹೇಳಿದ್ರಲ್ವಾ,
ಈಗ ಈ ಭಾಷಣನ ಗಬ್ಬೆದ್ ಗೋಟಾಲ ಎಬ್ಬಿಸ್ತೀನಿ. ನಿಮ್ಮಿ ನಾ ಹೆಲ್ಪ್ ಮಾಡ್ಲಾ ಭಾಷಣ ಬರೆಯಕ್ಕೆ? ಬರ್ಕ. ಬಾಸ್ ಬಾಲ್ರಾಜ್. ಬಾಸ್ ಬಾಲ್ರಾಜ್ ಅವರ ನಿಕ್ ನೇಮ್ ಬಾಂಡ್ಲಿ. ಬ್ಲ್ಯಾಕ್ ಬಾಂಡ್ಲಿ ಅಂತ ಕರೆದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ. ಹಳೆ ಕಾಲದಲ್ಲಿ ಬಾಂಡ್ಲೆಗಳು ಸಿಗ್ತಾ ಇತ್ತಲ್ಲ, ಅದೇ ತಗ್ಗೋಗಿರೋದು, ನೆಗ್ಗೋಗಿರೋದು, ಕಪ್ಪಿಗಿರೋದು, ಅದೇ ಥರ ಇವರು ತುಂಬಾ ಹಳಬ್ರು, ಡೈನೋಸಾರ್ ಕಾಲ್ದವರು. ಅವ್ರ ತಲೆನೂ ಕೂಡ ಅದೇ ಥರ ಇದೆ, ಬ್ಲ್ಯಾಕ್ ಕಲರ್ ಆಗಿ. ಕಾಮ್ಚೋರ್ ಅವ್ರ ಮನೆ ದೇವ್ರ ಹೆಸರು. ಬರ್ಕೋ. ನೆಕ್ಸ್ಟ್ ಕ್ಲೀಶಾ. ಆಲ್ ದಿ ಬೆಸ್ಟ್. ಓಕೆ. ಹಾಯ್ ಸರ್. Hi. ಹೇಗ್ ಕಾಣಿಸ್ತಾ ಇದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಲೋ ಬ್ಯೂಟಿಫುಲ್. ನನಗೆ ರೋಸಾ. ನಿಮಗಲ್ದೆ ಇನ್ಯಾರು ಕೊಡ್ಲಿ ನಾನು ರೋಸು? ನೀವು ಚೆನ್ನಾಗಿದ್ದೀರಾ, ನೀವು ಕೊಟ್ಟಿರೋ ರೋಸು ಚೆನ್ನಾಗಿದೆ. ಹೋಗಿಪ್ಪ. ಕ್ಲೀಶ್ ಅವ್ರೆ, ನಮ್ಮ ಮನೇಲಿ ಎಲ್ಲರೂ ಪರಿಚಯ ಇದ್ರಲ್ವಾ ನಿಮ್ಗೆ? ಹೋಗಿ ಸೋಫಾ ಕೂತ್ಕೊಂಬಿಡಿ. ಥ್ಯಾಂಕ್ ಯು ಸರ್. ಬನ್ನಿ. ತುಂಬಾ ಸಂತೋಷ ಆಯ್ತು. ವೆಲ್ಕಮ್ ಸರ್. ಏನ್ ಸುಡ್ಗಾಡ್ರಿ ನಿಮ್ದು? ಬರ್ತಿದ್ದಂಗೆ ಒಂದ್ ಹೆಣ್ಮಗು ಜ್ಞಾನ ಹೋಗಿಸ್ಬಿಟ್ರಲ್ಲಿ ಸುಡ್ಗಾಡು. ಜ್ಞಾನ ಮುಂಚೆ ಇತ್ತ ನನಗೆ ಗೊತ್ತ. ಅವ್ರನ್ನ ಕೇಳಿ. ವೆಲ್ಕಮ್ ಸರ್. ನನಗೆ ಯಾಕೆ ರೋಸ್ ಕೊಡ್ತೀರಾ ಸುಡ್ಗಾಡು? ಸುಡ್ಗಾಡು ಅಂದ್ರೆ ಏನು? ಈ ಹೆಣ ಸುಡ್ತಾರಲ್ಲಿ ಗ್ರೇವ್ ಯಾರ್ಡು. ಇವ್ರು ಗ್ರೇವ್ ಯಾರ್ಡ್ ಇಂದ ಕಮ್ ಮಾಡಿದಾರಾ? ಹ್ಞೂ ಕಣೆ. ಹಂಗಂದ್ರೆ ಇವ್ರು ಬದುಕಿದಾರಾ ಇಲ್ಲ ಡೈಡ್ ಆಗಿದಾರಾ? ನನಗೆ ಗೊತ್ತಾಗ್ತಿಲ್ಲಮ್ಮ, ನೀನೇ ಒಂದ್ಸರಿ ಕೇಳ್ಬಿಡು. ಎಕ್ಸ್ಕ್ಯೂಸ್ ಮೀ, ನೀವು ಬದುಕಿದ್ದೀರಾ? ಕ್ವಶನ್ ಬದುಕಿಲ್ವಾ? ನಿಂತ್ಕೊಳ್ರಿ ಸುಡ್ಗಾಡು. ಅದಕ್ಕೆ ನೀರ್ ಹಾಕಿ. ಬೇಡ, ಮೇಕಪ್ ಆಗುತ್ತೆ. ತಿಮ್ಮಿ ನಿಂತ್ಕೋ. ಬದುಕಿಲ್ದೆ ಹೋಗಿದ್ದಿದ್ದೆ ರೋಸ್ ಇಸ್ಕೊಳಕ್ ಆಗ್ತಿದ್ದೇನಮ್ಮ? ಬನ್ನಿ. ಅಪ್ಪ, ಇವರಿಬ್ರು ಆಫೀಸಲ್ಲೂ ಹಿಂಗೇನಾ? ಎಲ್ಲ ಕಡೆಗೂ ಹೇಗೆ ಕರ್ಮ. ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್. ನಮಸ್ಕಾರ. ಕರೆದ ತಕ್ಷಣ ಬಂದ್ಬಿಟ್ರಾ? ಬಂದಿದ್ದಾಯ್ತಲ್ಲ, ಕೂತ್ಕೊಳ್ಳಿ, ಪರವಾಗಿಲ್ಲ. ಪಾಂಡು, ಶ್ರೀಮತಿ ಅವರೇ, ನೀವು ಈ ಸೀರೆನಲ್ಲಿ ತುಂಬಾ ಸೊಗಸಾಗಿ ಕಾಣ್ತೀರಿ. ನಿಮ್ಮನ್ ಯಾರು ಸರ್ ಕೇಳಿದ್ದೀವಾಗ? ಅಲ್ಲ ರೀ, ಸುಂದರವಾದ ಹೆಣ್ಣು ಎದುರುಗಡೆ ಬಂದ್ರೆ ಸುಂದರವಾಗಿದ್ಯಾ ಅಂತ ಹೇಳೋದು ತಪ್ಪ. ನೀವ್ಯಾಕೆ ಅಷ್ಟೊಂದು ಸುಂದರವಾಗಿದ್ದೀರಾ? ಸರ್, ನೀವ್ ಹೇಳಿ ಏನ್ ಬಂತು ಪ್ರಯೋಜನ? ಅವ್ರು ಹೇಳಲ್ವಲ್ಲ. ಅವ್ರಿಗೆ ರಸಿಕತೆ ಇಲ್ಲ ಬಿಡಿ. ಏನಂತೀರಾ ಕೃಷ್ಣ? ರಸಿಕತೆ ಬಗ್ಗೆ ನನಗೆ ಕೇಳ್ತಿದ್ದೀರಾ? ಹೋಗಿ ಸರ್, ನೀವು ತುಂಬಾ ನಾಟಿ. ನಿಮ್ BP ಶುಗರ್ ಎಲ್ಲ ಹೇಗಿದೆ? ಅಯ್ಯೋ, ನಿಮ್ಮನ್ನ ನೋಡಿದ್ನಲ್ಲ, ಫುಲ್ ರೈಸ್ ಆಗೋಯ್ತು. ಅಲ್ಲೋ ಇದು ಇರತ್ತಾನೆ, ಅವ್ರು ಕೊಡ್ತಾರೆ. ಚೆಪ್ಪಗಿರಿ, ಹೋಗು. ಏನ್ ಬರೀ ಜ್ಯೂಸೇ ಕೊಡ್ತಾ ಇದ್ದೀರಾ, ಊಟ ಹಾಕಲ್ವಾ? ಅಯ್ಯೋ, ಅದನ್ನ ಕುಡೀರಿ, ಅದನ್ನು ಹಾಕ್ತಿವಿ. ಎಲ್ಲ ಹೊರಗೆಟ್ಟವ್ರನ್ನ ಊಟ ಕರಿತಿರಲ್ರಿ. ಹೇಗ್ ನಡೀತಿದೆ ತಮ್ಮ ಆಫೀಸು? ವಿಪರೀತ ವರ್ಕ್ ಲೋಡ್ ಇದೆ ರೀ. ಪೆಂಡಿಂಗ್ ಫೈಲ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ಚುಕ್ಕಿ ಆಟ ಆಡಕ್ಕೆ ಟೈಮ್ ಇಲ್ಲ ಅಂತೀನಿ ಸುಡ್ಗಾಡು. ಈಗ ಹೊಟ್ಟೆ ಸೀತಾ ಇದೆ, ತಟ್ಟೆಗೆ ಹಾಕ್ಬಿಟ್ರೆ ಊಟ ಮಾಡ್ಕೊಂಡ್ಬಿಡ್ತೀವಿ. ಅಯ್ಯೋ, ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರೂ ಮುಂದೆ ನಮ್ಮ ಮನೆಯವರು ಮನರಂಜನಾ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಶ್ರೀಮತಿ ಅವರು ಏನ್ ಮಾಡ್ತಾರೆ? ವೆಯ್ಟ್ ಲಿಫ್ಟಿಂಗ್. ನೀವ್ ನೀಟಾಗಿ ತಲೆ ಬಾಚ್ಕೊಳ್ಳಿ. ನಿಮ್ಮನ್ನ ಪಾಂಡು, ಕಮ್ ಟು ಮೈ ಚೇಂಬರ್ ಟುಮಾರೋ. ಈಗ ಕಾರ್ಯಕ್ರಮ ಶುರು ಕರ್. ನಮಸ್ಕಾರ. ನಿಮ್ಮಿ, ನನ್ನ ಹೆಸರು ನಿಮ್ಮಿ. ನಾನು ಲಂಡನ್ ಇಂದ ಕಮ್ ಮಾಡಿದ್ದೀನಿ. ಗೋಪಿ ನಮ್ಮ ಮಮ್ಮಿಯ ಯಂಗರ್ ಬ್ರದರ್, ನಾನು ಅವ್ರ ಮಗಳು. ವೆಲ್ಕಮ್ ಸ್ಪೀಚ್ ಅಂಡ್ ಎಂಡ್ ಆಫ್ ಸೆರೆಮನಿ ಎಲ್ಲ ನಾನೇ ಗಿವ್ ಮಾಡ್ತೀನಿ. ಫಸ್ಟ್ ಬಾಸ್ ಬಾಲ್ರಾಜ್, ಹಾಗೆ ಬ್ಲ್ಯಾಕು ಕಾಜಲ್ ಬ್ಲ್ಯಾಕು, ಅದಕ್ಕಿಂತ ಬಾಂಡ್ಲಿ ಬ್ಲ್ಯಾಕು. ಬಾಂಡ್ಲಿ ಹೀಟ್ ಆಗುತ್ತೆ, ಅದೇ ತರ ಬಾಸ್ ಬಾಲ್ರಾಜ್ ಹೆಡ್ ಹೀಟ್ ಆಗುತ್ತೆ.
ಬಾಲರಾಜ್ ಅವ್ರ ಲವ್ ಅಲ್ಲಿ ಕಾಲ್ ಭಾಗ ಅವ್ರ ಹೆಂಡತಿಗೆ, ಮುಕ್ಕಾಲ್ ಭಾಗ ಅವ್ರ ಆಪೋಸಿಟ್ ಮನೇಲಿರುವ ಸರೋಜಾ ಆಂಟಿಗೆ. ಪಾಂಡು, ಯಾರು ಇದ್ರ ಲೆಟರ್ ಬರೆಯಕ್ಕೆ ಹೇಳಿದ್ದು? ಮಕ್ಕಳು ಮಾತಾಡೋದಿಲ್ಲ ತಮಾಷೆ ಸರ್. ಮಕ್ಕಳು ಮಾತಾಡ್ಬೇಕಾರೆ ಅರ್ಧದಲ್ಲಿ ಸ್ಟಾಪ್ ಮಾಡ್ಬಿಟ್ರೆ ಅವರು ಡಿಪ್ರೆಷನ್ ಹೊಟ್ಟೋಗ್ತಾರಂತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗತ್ತಂತೆ, ಆಮೇಲೆ ಆ ಶಾಪನು ನಿಮ್ಗೆ ತಟ್ಟಿ ಇರೋ. ಈಗ ನೆಕ್ಸ್ಟ್ ಕ್ಲೀಶಾ. ಕ್ಲೀಶಾ ಅವರು ಆಫೀಸ್ ನಲ್ಲಿ ಸಿಂಗಲ್ ಸುಂದ್ರಿ, ವಿಲೇಜ್ ಗೆಲ್ಲ ಪದ್ಮಾವತಿ ಅಂತ ಟೆಲ್ ಮಾಡ್ತಾರಲ್ಲ ಆತರ. ಪಾಸ್ಟ್ ಟೆನ್ಸ್ ಅಲ್ಲಿ ಸುಂದ್ರಿ ಆಗಿದ್ರು. ಕ್ಲೀಶಾ ಅವ್ರ ಗ್ರ್ಯಾಂಡ್ ಫಾದರ್ ಮುಂಚೆ ಪೋಸ್ಟ್ ಆಫೀಸ್ ಅಲ್ಲಿ ಸೀಲ್ ನ ಗುದ್ದುತ್ತಾ ಇದ್ರು. ಇವಾಗ ಕ್ಲೀಶಾ ಅವರು ಅದೇ ವರ್ಕ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಕ್ಲೀಶಾ ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಅಂಕಿಗಳು ಒತ್ತಿವೆ. ಗಾಬ್ರಿ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಈಗ ಕ್ವೆಶ್ಚನ್ ರಾಯರು. ಈ ಕ್ವೆಶ್ಚನ್ ಮಾಡ್ಲಿಲ್ಲ ಅಂದ್ರೆ ಸುಡ್ಗಾಡಿಗೂ ಇಂಟ್ರೆಸ್ಟ್ ಇರಲ್ಲ. ಇವರು ಗ್ರೇವ್ ಯಾರ್ಡ್ ಇಂದ ಕಮ್ ಮಾಡಿರೋದು. ಇವ್ರಿಗೆ ದೆವ್ವ ಭೂತಗಳೆಲ್ಲ ಫ್ರೆಂಡ್ಸ್. ಇವರು ದೆವ್ವ ಸಿ ಮಾಡಿದ್ರೆ ಎದ್ರಲ್ಲ, ಬಟ್ ಅವ್ರ ಹೆಂಡತಿ ಸಿ ಮಾಡಿದ್ರೆ ಎದುರ್ತಾರೆ. ಮುಂದೆ ಇವ್ರ ಹೆಂಡತಿ ಇವರಿಗೆ ಡೈವರ್ಸ್ ಕೊಟ್ಟರು ಕೊಡ್ಬೋದು, ಆಮೇಲೆ ಇವರಿಗೆ ಸುಡ್ಗಾಡೆ ಗತಿ. ಏನ್ರಿ ಸುಡ್ಗಾಡು? ಅಯ್ಯೋ, ಈ ತರ BP ರೈಸ್ ಮಾಡ್ಕೊಂಡ್ರೆ ಈಗಲೇ ಸುಡ್ಗಾಡಿಗೆ ಹೊರಟೋಗ್ತೀರಾ. ಕಾಮ್ ಡೌನ್, ತಮಾಷೆ ಹೇಳಿಪ್ಪ. ಈಗ ಸಿಂಗಯ್ಯ ಅವರು. ಬೇಡ, ಉಳಿದಿರೋದು ನಾನೇ. ನನ್ನ ಪರಿಚಯ ಬೇಡ. ಊಟ ಎಷ್ಟೊತ್ತಿಗೆ ಹಾಕ್ತೀರಾ ಅದನ್ನ ಹೇಳಿ. ಅಯ್ಯೋ, ಎಷ್ಟೊತ್ತಿಗೆ ಅಂತ ಹೆಂಗ್ ಹೇಳೋದು? ಬೇಳೆಗೆ ಇನ್ನೂ ಹೆಸರಿಟ್ಟಿಲ್ಲ. ಸುಡ್ಗಾಡು ಅಂತ ಹೆಸರಿಡ್ರಿ. ಸುಮ್ಮನೆ ಈಗ ಹಾಡು ಹೇಳ್ತಾರೆ. ಈಗ ಚಾರು ಹೊತ್ತಿಗೆ ಒಂದ್ ಸಾಂಗ್ ನ ಸಿಂಗ್ ಮಾಡ್ತಾರೆ. ಆ ಸಾಂಗ್ಗೆ ನಾನು ಡಾನ್ಸ್ ಮಾಡ್ಬೋದಾ? ಫಸ್ಟ್ ಕೇಳಿ, ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಫೀಲ್ಸ್ ಬಂದ್ರೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಸಾಂಗ್ ಎಂಜಾಯ್ ಮಾಡಿ ಆಯ್ತಾ? ಇಲ್ಲ ಅಂದ್ರೆ ಬೊಬ್ಬರಿ ಅಂದ್ಮೇಲೆ ಆಣೆ. ವೈ 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 ಫೀಲಿಂಗ್ ಶೈ ಶೈ ಜಕಣಕ ಜಕಣಕ ನಮ್ಮ ಮನೆಗ್ ಬಂದಿರಾ. ವೈ 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 ಜಕಣಕ ಜಕಣಕ ನಮ್ಮ ಮನೆಗ್ ಬಂದಿರಾ. ವೈ 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 ಆಯ್ತಲಕ್ಕ ಆಯ್ತಲಕ್ಕ ಬ್ರೆಡ್ ಪೀಸು ನೋಡಿ ಕಾಗೆ ಓಡಿ ಬಂದಂಗೆ. ವೈ 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 ಸುಮ್ಮನೆ ಕೂದೋಳಿ ಸುಡ್ಗಾಡು. ವೈ 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 ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದೆ. ವೈ 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 ಅನ್ನಮ್ಮ ನೀನು. ಎಷ್ಟೊತ್ತು ಊಟ ಆಗ್ತೀರಾ ಅದನ್ನ ಹೇಳಿ. ಸ್ಟಾಫು ಕಾಗೇನೆಲ್ಲ ಕುಗಿ ಕುಕ್ಕಿ ತಿನ್ನಂಗೆ. ಊಟ ಇಲ್ಲಿ ಟಾಪು, ಕೆಡತೆ ನಿಮ್ಮ ಶೇಪು. ತಿನ್ನಿ ತಿನ್ನಿ ಎಲ್ಲ ನೀವು ಕೊಡಬೇಡಿ ಕೊಂಚಾಗಪ್ಪು. ವೈ 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 ಬಾಯ್ 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 ಬಾಯ್. ಈಗ ಪಾಪಣ್ಣ ಮತ್ತು ಶ್ರೀಹರಿ ಅವರು ಒಂದು ಎಂಟರ್ಟೈನ್ಮೆಂಟ್ ಬಿಟ್ ನ ಗೇವ್ ಮಾಡ್ತಾರೆ. ಧರ್ಮ, ಯಮ ಧರ್ಮ. ಪಾಪಣ್ಣ, ಕಾಪಿ ಕಾಪಿ. ಎಸಿ ಬಾಲೆ ಎಸಿ. ಮೂರ್ಖ, ತಪ್ಪು ಮಾಡಿದ ಬೆಪ್ಪುಗಳಿಗೆ ಸೊಪ್ಪು ಹಾಕದೆ ಮುಪ್ಪು ಬರುವ ಮುನ್ನವೇ ಸಾವನ್ನೇ ಅಪ್ಪುವಂತೆ ಮಾಡುವ ಧರ್ಮ ಯಮ ಧರ್ಮ. ಪ್ರಭುಗಳೇ, ಭೋಜನಕ್ಕೆ ಬಂದಿರಾ? ಭೋಜನ? ಅಧರ್ಮಿಗಳ ಪ್ರಾಣಾಪಹರಣವೇ ನನ್ನ ಭೋಜನ. ಸುಳ್ಳು ಹೇಳುವ ಕಪಟ ವಂಚಕಿಗಳ ಕುತ್ತಿಗೆಗೆ ಪಾಶ ಹಾಕುವುದೇ ನನ್ನ ಹವ್ಯಾಸ. ಕ್ಷಮಿಸಿ, ತಾವು ಇಲ್ಲಿಗೆ ಯಾಕೆ ಬಂದಿರೆಂದು ತಿಳಿಯುತ್ತಿಲ್ಲ. ಬಾಸ್ ಬಾಲರಾಜ್ ಕಚೇರಿಯ ಸಿಬ್ಬಂದಿಯವರು ಇಲ್ಲಿದ್ದಾರೆ ಎಂಬ ವಿಚಾರ ತಿಳಿಯಿತು. ಹೌದು, ಇವರಲ್ಲಿ ಒಬ್ಬರನ್ನು ಸೆರೆದೊಯ್ಯಲು ಬಂದಿದ್ದೇನೆ. ಬೇಡ 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 ಪ್ರಭು, ದಯಮಾಡಿ ಬೇಡ. ನೋಡಿ, ಬಾಸ್ ಬಾಲರಾಜ್ ಕಚೇರಿಯವರು ತುಂಬಾ ಅಲ್ಲದಿದ್ದರೂ ಕೊಂಚ ಒಳ್ಳೆಯವರು. ಅವೆಲ್ಲ ನನಗೆ ಬೇಕಾಗಿಲ್ಲ. ಇವರಲ್ಲಿ ಒಬ್ಬರು ಈಗ ನನ್ನೊಂದಿಗೆ ಬರಲೇಬೇಕು.
ಎಲ್ಲಿ ಆ ಗುದ್ದುವ ಕ್ಲೀಶ? ಅಯ್ಯೋ ಬೇಡ ಬೇಡ ಪ್ರಭು ಬೇಡ. ನೋಡಿ, ಕ್ಲೀಶ ಅವರು ಇಲ್ಲದಿದ್ದರೆ ಗುದ್ದುವವರು ಯಾರು ಇಲ್ಲವಂತಾಗುತ್ತದೆ. ಆಕೆ ಇಲ್ಲದಿದ್ದರೆ ಕಚೇರಿಯಲ್ಲಿ ಮನೋರಂಜನೆಯ ಮಾಯವಾಗುತ್ತದೆ ಪ್ರಭು. ಓಹೋ, ಹಾಗೇನು? ಹೌದು. ಹಾಗಾದರೆ ಕ್ವೆಶ್ಚನ್ ರಾಯನನ್ನು ಎಳೆದೊಯ್ಯುತ್ತೇನೆ. ಬೇಡ ಅಂತ ಹೇಳ್ರಿ ಸುಡುಗಾಡು. ನಿಮಗ್ ಬೇಡ ನನ್ ಕರ್ಕೊಂಡು ಹೋಗ್ತಾರಲ್ಲ, ಹೋಗ್ರಿ. ನಾನಿದ್ದೇನೆ ನೋಡಿ ಪ್ರಭು. ಅವರು ಸದಾ ಸುಡುಗಾಡು ಸುಡುಗಾಡು ಅಂತ ಹೇಳುತ್ತಿರುತ್ತಾರೆ ಅಷ್ಟೇ. ಅದಕ್ಕೆ ಅವರನ್ನು ಅಲ್ಲಿಗೆ ಕಳಿಸಿ ಬಿಡೋಣ ಬಿಡಿ. ಬೇಡ ಪ್ರಭು. ನೋಡಿ, ಅವರನ್ನು ನೋಡಿದರೆ ಅವರು ಸುಡುಗಾಡಿಗೆ ಈ ತಕ್ಷಣವೇ ಹೊರಡುವಂತೆ ಕಾಣುತ್ತಿಲ್ಲ. ಹಾಗಾದರೆ ಗಾಬರಿ ಪಡುವ ಈ ವ್ಯಕ್ತಿಯ ನನ್ನೊಂದಿಗೆ ಬರಲಿ. ಯಮಧರ್ಮ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ನಿಮ್ಮ ನಗು ಕೇಳಿಯೇ ಆತ ಆಗಲೇ ಗಾಬರಿಯಾಗಿದ್ದಾನೆ. ಗಾಬರಿ ಪಟ್ಟುಕೊಂಡೆ ನಮ್ಮೊಂದಿಗೆ ಬರಲಿ ಬಿಡಿ. ಆ ಸಿಂಗಯ್ಯನನ್ನು ನನಗೆ ಒಪ್ಪಿಸಿ ಬಿಡಿ. ಕ್ಷಮಿಸಬೇಕು ಪ್ರಭು. ಸಿಂಗಯ್ಯನವರು ಬಹಳಷ್ಟು ಜನಕ್ಕೆ ಸಾಲವನ್ನು ನೀಡುತ್ತಾರೆ. ಆದರೆ ಆತ ಹೆಚ್ಚು ಬಡ್ಡಿ ಪಡೆಯುತ್ತಿದ್ದಾನೆ. ಅವನ ಮನೆಯಲ್ಲಿ ಕಪ್ಪು ಹಣ ಕೊಳೆಯುತ್ತಿದೆ. ನಾನು ಈಗಲೇ ಅವರನ್ನು ಕರೆದೊಯ್ಯುತ್ತೇನೆ. ಪ್ರಭು ಬೇಡ. ಅಯ್ಯೋ, ಇವರೆಲ್ಲರನ್ನು ಬಿಡಬೇಕೆಂದರೆ ಹೌದು. ನನಗೆ ಪಾಂಡು ಬೇಕು. ಬೇಡ ಪ್ರಭು. ಈಗ ಕಲರ್ ಸೂಪರ್ ವಾಹಿನಿಯಲ್ಲಿ ಒಂದು ಹಾಸ್ಯ ಧಾರಾವಾಹಿ ಮೂಡಿ ಬರುತ್ತಿದೆ. ಅದರ ಮುಖ್ಯ ಪಾತ್ರಧಾರಿಯವರು. ಅವರನ್ನೇ ನೀವು ಕರೆದುಕೊಂಡು ಹೋದರೆ ಜನರಿಗೆ ಮನೋರಂಜನೆಯಲ್ಲಿ, ನಗುಯಲ್ಲಿ ಅವರನ್ನು ಮನ್ನಿಸಬೇಕು. ಕಟಕಟ. ಅವರು ಬೇಡ, ಇವರು ಬೇಡ, ಅವರು ಬೇಡ, ಇವರನ್ನು ಮನ್ನಿಸಿದ್ದಾಯ್ತು. ಇನ್ಯಾರನ್ನು ನಾನು ಕರೆದೊಯ್ಯಲಿ? ಯಮಧರ್ಮ, ಯಮಧರ್ಮ ಬರಿಗೈಯಲ್ಲಿ ಹೋಗಬೇಕೇನು? ಯಾರನ್ನು ಕರೆದೊಯ್ಯಲಿ? ಹೇಳಿ, ಹೇಳಿ, ಹೇಳಿ. ನಾನು ಆ ಬಾಸ್ ಬಾಲರಾಜ್ನನ್ನೇ ಕರೆದೊಯ್ಯುತ್ತೇನೆ. ಏನು? ಇಲ್ಲ ಪ್ರಭು, ಅಲ್ಲ ಪ್ರಭು. ಬಾಂಡೆ ಇಲ್ಲದಿದ್ದರೆ ಬೋಂಡ ಮಾಡುವುದಾದರೂ ಹೇಗೆ? ಅದೇ ತರ ಬಾಸ್ ಬಾಲರಾಜ್ ಇಲ್ಲದಿದ್ದರೆ ಸ್ಟಾಫ್ ಅನ್ನು ಬೇಯಿಸುವುದಾದರೂ ಹೇಗೆ? ಅಯ್ಯೋ, ಯಾರಮ್ಮ? ಜಾಗಿಂಗ್ ಜಯ ಮತ್ತ ಪ್ರಭು, ಪಕ್ಕದ ಮನೆಯಲ್ಲಿ ಜಯಾ ಆಂಟಿ ಎಂಬ ಹೆಂಗಸು ಇದ್ದಾರೆ. ನೀವು ಅವರನ್ನು ಸೆಳೆದೊಯ್ಯಬಹುದು. ಸದ್ದು, ಒಳ್ಳೆಯ ಪ್ರಾಣವೇ ಸಿಕ್ಕಿತು. ನಾನು ಅವಳನ್ನೇ ಕರೆದೊಯ್ಯುತ್ತೇನೆ. ಓ ಹುಳುಮಾನವ, ದಕ್ಷಿಣ 500 ರೂಪಾಯಿ ಇಷ್ಟೇಯೋ? ಆಮೇಲೆ ಇಲ್ಲ, ಚಿತ್ರಗುಪ್ತ, ಬಂದ ದಾರಿಗೆ ಸುಂಕ ಸಿಕ್ಕಿತು. ಎಷ್ಟೊಂದು ಮಾಡಿದೀನಿ ಗೊತ್ತಾ? ಬನ್ನಿ ಬನ್ನಿ. ಸರ್, ನಿಮಗೆ ಏನೇನ್ ಬೇಕೋ ಅದನ್ನ ಸರ್ವ್ ಮಾಡ್ಕೊಳ್ಳಿ ಸರ್. ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಪಾಂಡು. ಏನಮ್ಮ ಇದೆಲ್ಲ? ಬ್ರೆಡ್ ಪಾಯಸ, ಬ್ರೆಡ್ ಹಲ್ವಾ, ಬ್ರೆಡ್ ರೋಲ್, ಬ್ರೆಡ್ ಕ್ರಮ್ಸ್. ಓಹೋ, ಬ್ರೆಡ್ ನ ವಿಶ್ವರೂಪ. ನಮ್ಮನ್ನೆಲ್ಲ ಊಟಕ್ಕೆ ಮನೆಗೆ ಕರೆದ್ಬಿಟ್ಟು ಎಲ್ಲ ಬ್ರೆಡ್ ಇಂದ ಮಾಡೋದು ಹಾಕ್ತಿದಿರಲ್ಲ, ನಾವೇನ್ ಹೋಗ್ಲೇನ್ರಿ ಸುಡ್ಗಾಡು? ರೀ ಪಾಂಡು, ತಿನ್ನೋಂಥದ್ದು ಏನೂ ಇಲ್ವೇನ್ರಿ? ಇದೆಲ್ಲ ತಿನ್ನಿ ಸರ್. ಅಲ್ಲ ಚಾರು, ಹೊಸದೇನಾದ್ರೂ ಮಾಡು ಅಂತ ಹೇಳಿದ್ದೆ. ಇಲ್ಲ ಹೋಟೆಲ್ ತಗೊಂಬ ಅಂತ ಹೇಳಿದ್ನಲ್ಲಮ್ಮ. ಬ್ರೆಡ್ ಮಂಚೂರಿನೂ ಇದೆ, ಬ್ರೆಡ್ ಪಾಯಸ ಇದೆ, ಬ್ರೆಡ್ ರೋಲ್ ಎಲ್ಲ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತಿನ್ ನೋಡಿ. ಇರ್ಲಿ ಬಿಡಮ್ಮ, ಬಂದಿದ್ದಾಯ್ತು, ಇದನ್ನೇ ತಿನ್ಕೊಂಡು ಹೋಗ್ತೀವಿ. ಇದನ್ನೇ ತಿನ್ಬೇಕಾ? ಎಲ್ಲರೂ ತಿನ್ರಿ. ಈಶಾ ಬಲ್ಸಮ್ಮ.
ಇದನ್ನ ತಿನ್ಬೇಕೇನ್ರಿ ಸುಡ್ಗಾಡ್ ನಾವು? ಇದೇ ರೋಡಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣವಾ ಎಲ್ರು? ಹಾಗೆ ಮಾಡೋಣ. ಕ್ಲೀಶ್ ಅವ್ರೆ ಒಂದು ನಿಮಿಷ ಸರ್, ನಿಮಗೋಸ್ಕರ ನನ್ನ ಸೊಸೆ ಒಳ್ಳೊಳ್ಳೆ ಐಟಮ್ ಮಾಡಿದ್ದಾಳೆ ಸರ್. ಬ್ರೆಡ್ ಸಮಾರಾಧನೆ ಸರ್. ಸರ್ ತಿನ್ ನೋಡಿ ಸರ್, ಹೊಸ ಐಟಮ್ಸು, ಹೊಸ ರೆಸಿಪಿಗಳು ನೆಟ್ಟಲ್ಲಿ ನೋಡ್ಕೊಂಡು ಮಾಡಿದ್ದು. ಇದಕ್ಕೆ ಸಿಕ್ಕಾಪಟ್ಟೆ ಲೈಕ್ಸ್ ಬಂದಿವೆ, ಇಷ್ಟೊಂದು ಜನ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದಾರೆ ಗೊತ್ತಾ? ಅಲ್ಲಮ್ಮ, ಫೇಸ್ಬುಕ್ ನಲ್ಲಿ ಅಡಿಗೆ ಫೋಟೋನ ಪೋಸ್ಟ್ ಮಾಡ್ಬಿಟ್ರೆ ಅದಕ್ಕೆ ರುಚಿ ಇರುತ್ತಾ, ವಾಸನೆ ಇರುತ್ತಾ? ಲೈಕ್ ಮಾಡೋರು ಮಾಡೇ ಮಾಡ್ತಾರೆ. ನೀವು ತಿಂದೋರಿಗೆ ತಾನೇ ಅದ್ರ ಕಷ್ಟ ಗೊತ್ತು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅಂಕಲ್ ಆಫೀಸಿಂದ ಕಮ್ ಮಾಡೋರ್ಗೆ ಹೋಟೆಲಿಂದ ಊಟ ತರಿಸಿ ಅಂತ ಟೆಲ್ ಮಾಡಿರ್ಲಿಲ್ವಾ? ಹೇಳಿದ್ರು, ನಾನು ಹೋಟೆಲ್ನಲ್ಲಿ ಆರ್ಡರ್ ಮಾಡಿದ್ದೆ. ಆದ್ರೆ ಈ ಮಾಯಿ ಚೊಕ್ಕಸಿ ಸ್ವಲ್ಪ ಯೋಚನೆ ಮಾಡು. ಹೋಟ್ಲಿಂದ ಅಷ್ಟೊಂದು ಐಟಮ್ ತಗೊಂಬಂದ್ರೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಲ್ವಾ? ನಿನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿರುತ್ತೆ ಚೌಕಾಸಿ. ಕರೆಕ್ಟು ಮಾಯಿ, ನಾ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅಡ್ಗೆ ಮನೇಲಿ ಏನೇನಿದ್ಯೋ, ಕೈಗೆ ಏನೇನ್ ಸಿಕ್ಕತ್ತೋ ಎಲ್ಲದನ್ನು ಹಾಕಿ ಹೊಸ ರುಚಿಗಳನ್ನ ಮಾಡ್ಬಿಡು ಬ್ರೆಡ್ ಅಲ್ಲಿ. ಓಕೆ, ಸೂಪರ್. ಇಷ್ಟೆಲ್ಲ ಆಗಿದ್ದು ಶ್ರೀಮತಿಯಿಂದಂತ ಆಯ್ತು. ಹೌದು, ನಾನೇ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದು. ಯಾಕೆ ಅವಮಾನ ಮಾಡಿದೆ ನನ್ಗೆ? ನನ್ ಕಸಿನ್ ಟ್ರೀಟ್ ಇದೆ ಬನ್ರಿ ಅಂದ್ರೆ ಬರ್ಲಿಲ್ಲ, ನನಗೆ ಅವಮಾನ ಮಾಡಿದ್ರಿ. ಅದಕ್ಕೆ ಟಿಟ್ ಫಾರ್